ನೀನ್ ನನಗ್ ಸುಳ್ಳು ಹೇಳ್ತೀಯಾ? ಅಯ್ಯೋ ದೇವ್ರೆ, ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ಯಾ ಅಂತ ಈ ಜನ್ಮದಲ್ಲಿ ನನಗೆ ಸುಳ್ಳು ಹೇಳೋ ಮಗಳನ್ ಕೊಟ್ಟಿದ್ಯಾ? ಎಲ್ರ ಮುಂದೆ ನೀ ನನ್ ಮರ್ಯಾದೆ ತೆಗಿತಾ ಇದೀಯಾ? ಪ್ಲೀಸ್ ಮಮ್ಮಿ. ಅಮ್ಮ, ಇವತ್ ನಿಮ್ ಬರ್ತ್ಡೇ. ನಿಮಗ್ ನಿಜವಾಗ್ಲೂ ಅನ್ಸುತ್ತೆ ನಾನ್ ಸುಳ್ಳು ಹೇಳ್ತೀನಿ ಅಂತ? ನನ್ನ ನಂಬಿ, ನಾನ್ ನಿಜ ಹೇಳ್ತಾ ಇದ್ದೀನಿ. ಪ್ಲೀಸ್. ಹಾಗಾದ್ರೆ ನಿಜ ಹೇಳು, ಅಷ್ಟು ಶ್ರೀಮಂತ ವ್ಯಕ್ತಿ ಮಗ ನಿನ್ನ ರಿಕ್ಷಾದಲ್ಲಿ ಯಾಕೆ ಕರ್ಕೊಂಡ್ ಬಂದ? ಹಾ, ನಿಜ ಹೇಳ್ತಿದ್ದಾನೆ. ಅದು ಅವನ್ ತಂಗಿ. ಅಯ್ಯೋ ದೇವ್ರೆ, ಸಾಕು ನಿಲ್ಸಿ, ಅತಿ ಆಯ್ತು. ಎಲ್ರಿಗೂ ನಿಜ ಏನು ಅಂತ ಗೊತ್ತಾಗ್ಬೇಕು ಅಷ್ಟೇ. ಗ್ರೇಟ್, ಇವನು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದ್ದಾನೆ. ಇವನು ನಿಜ ಹೇಳೋ ಅಷ್ಟ್ರಲ್ಲಿ ಮಾಡಿರೋ ಊಟ ಎಲ್ಲನೂ ತಣ್ಣಗಾಗ್ಬಿಡುತ್ತೆ ಅಷ್ಟೇ. ಅದು ನಿಜ ಏನು ಅಂದ್ರೆ, ಹಾ ನಿಜ ಹೇಳು, ನಿನ್ ಹತ್ರ ಎಷ್ಟು ಕಾರ್ಗಳಿದೆ ಅಂತ? ಎಷ್ಟು ಕಾರ್ ಇದೆ ಅಂದ್ರೆ ಎಣ್ಸೋದನ್ನೇ ಬಿಟ್ಟಿದೀನಿ. 1000ಕ್ಕಿಂತ ಜಾಸ್ತಿನೇ ಇದೆ. ಏನು? ವಾ, ಮೊದ್ಲು 3 ಕಾರ್ ಅಂದ, ಈಗ 1000 ಕಾರು. ಎಣ್ಸೋಕೆ ಆಗಲ್ಲ ಅಂತ ಇದ್ದಾನೆ. ಸುಳ್ಳು ಹೇಳೋದಕ್ಕೂ ಒಂದ್ ಲಿಮಿಟ್ ಇರುತ್ತೆ. ನಿನ್ ಸುಳ್ಳು ಕೇಳಿ ಲೈಟ್ ಡಿಟೆಕ್ಟರ್ ಕೂಡ ರಿಸೈನ್ ಮಾಡುತ್ತೆ. ಹೌದಾ? ನನ್ ಸತ್ಯ ಏನಾದ್ರೂ ಗೊತ್ತಾದ್ರೆ ನಿನ್ ಲೈಫ್ ನ ಲಾಗ್ಔಟ್ ಮಾಡ್ತೀಯಾ? ನನ್ ಪಾರ್ಕಿಂಗ್ ಬಿಲ್ ನಷ್ಟು ನಿನ್ನ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಇರೋದಿಲ್ಲ. ಮತ್ ನಾನೇನಾದ್ರೂ ಸುಳ್ಳು ಹೇಳಿದ್ರು ಸಹ ಇಂಟರ್ನೆಟ್ ಅಲ್ಲಿ ವೆರಿಫೈ ಮಾಡ್ತಾರೆ. ನಾನೊಬ್ಬ ದೊಡ್ಡ ಕಾರ್ ಫ್ಯಾಕ್ಟರಿಯ ಓನರ್. ನೀನ್ ಏನ್ ಮಾಡ್ತಿದ್ಯಾ? ಇಷ್ಟ್ ದೊಡ್ಡ ದೊಡ್ಡ ಸುಳ್ಳು ಯಾಕೆ ಹೇಳ್ತಿದ್ಯಾ? ನಿಮ್ಮಪ್ಪ ಇಲಾನ್ ಮಸ್ಕ್ ಅನ್ಕೊಂಡಿದ್ಯಾ? ನಮ್ ಸುಳ್ಳು ಸಿಕ್ಬಿಟ್ರೆ ನಾಳೆ ನ್ಯೂಸ್ ಅಲ್ಲಿ ಬರುತ್ತೆ. ಏನ್ ಮಾಡ್ತೀಯ ಅವಾಗ? ನಾನು ಲೋಕಲ್ ಭಿಕಾರಿ ಆಗ್ತೀನಿ, ಇಲ್ಲಾಂದ್ರೆ ಜೋಕರ್ ಆಗ್ಬಿಡ್ತೀನಿ. ಇಲ್ಲೋಡು, ನಾನ್ ಹೇಳ್ತಾ ಇದ್ದೀನಿ, ನಾನು ನಿನ್ ಕಾರಣದಿಂದ ಈ ಜೈರಾಜ್ನ ಮದ್ವೆ ಆಗ್ಬೇಕಾಗ್ ಬಂದ್ರೆ, ಇನ್ನೂ ಪರಿಸ್ಥಿತಿ ಹದ್ಗೆಟ್ಟೋದ್ರೆ ನಾನು ನಿನಗೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸರಿ, ಆಟ ಮುಗ್ಸೋಣ. ಸತ್ಯ ಏನಂದ್ರೆ, ಹಾಗಾದ್ರೆ ನನ್ನ ಪರಿಚಯವನ್ನ ಮತ್ತೆ ಕೊಡ್ತೀನಿ. ನಾನು ಇಶಾನ್ ಅವಸ್ತಿ, ಜಿಯಾ ಬಾಯ್ ಫ್ರೆಂಡ್. ಜಿಯಾ ನನ್ನ ಅರಸ್ಕೊಂಡ್ಲು. ಏನಮ್ಮ? ನಮಸ್ಕಾರ, ನಾನು ಜೈರಾಜ್. ನಾನು ನನ್ನ ಸ್ಟೇಟಸ್ಗೆ ಮ್ಯಾಚ್ ಆಗಿರೋ ಜನರ ಜೊತೆ ಮಾತ್ರ ಹ್ಯಾಂಡ್ ಶೇಕ್ ಮಾಡ್ತೀನಿ. ಮತ್ತೆ ನಾನು ಜಿಯಾನ ಮದ್ವೆ ಆಗ್ಬೇಕಾಗಿರೋ ಗಂಡು. ನಮ್ಮ ಸಂಬಂಧವನ್ನು ಆಶಮ್ಮ ನಿಶ್ಚಯ ಮಾಡಿದ್ದಾರೆ ಮತ್ತು ಆಶಮ್ಮ ಮಾತನ್ನ ಯಾವತ್ತೂ ಮೀರಲ್ಲ. ಅಲ್ವಾ ಆಶಮ್ಮ, ಏನ್ ಹೇಳ್ತೀರಾ? ಹೌದೌದು, ಕರೆಕ್ಟು. ನಾನು ಏನ್ ಮಾಡ್ಲಿ ಮಗ್ನೆ? ಈ ಹುಡುಗಿರು ದೊಡ್ಡ ನಗರಕ್ಕೆ ಹೋದ್ಮೇಲೆ ಹಾಳಾಗ್ಬಿಡ್ತಾರೆ. ನಾನು ಅವಳಿಗೆ ಹೇಳಿದ್ದೆ, ನಿನ್ನಂಥ ಹುಡುಗ ಎಷ್ಟು ಹುಡುಕಿದ್ರು ಇವಳಿಗೆ ಸಿಗಲ್ಲ ಅಂತ. ನೀನು ಎಷ್ಟು ಶ್ರೀಮಂತ, ಗೌರವಾನ್ವಿತ ಮತ್ತು ಶಕ್ತಿಶಾಲಿ. ಆದ್ರೆ ಈ ಹುಡುಗಿ ನನ್ನ ಬಗ್ಗೆ ಎಲ್ಲಿ ಯೋಚನೆ ಮಾಡ್ತಾಳೆ? ಸಿಟಿಗೆ ಹೋದ್ಮೇಲೆ ಇವೆಲ್ಲ ಆಗಿದೆ. ಈ ಸ್ಟಾರ್ಟ್ಅಪ್ ಹುಡುಗನ್ನ ಆಯ್ಕೆ ಮಾಡ್ಕೊಂಡಿದ್ದಾಳೆ. ನಾನೇನ್ ಮಾಡ್ಲಿ? ಸಾಕ್ ಮಾಡಮ್ಮ. ಡೋಂಟ್ ಮೈಂಡ್. ಅಂದ್ರೆ ನನಗ್ ಖುಷಿ ಆಗ್ತಿದೆ ನಿನ್ನ ಆಯ್ಕೆ ಮಾಡಿದಾಳೆ ಅಂತ. ಈ ಸಾರಿ ಇವಳು ಕರೆಕ್ಟ್ ಆಗಿರೋ ಸೀಟನ್ನ ಹುಡುಕಿದಾಳೆ. ಅಯ್ಯೋ ಜಯರಾಜ್, ನೀನ್ ಚಿಂತೆ ಮಾಡ್ಬೇಡ, ನಾನು ಇವಳಿಗಿಂತ ಒಳ್ಳೆ ಹುಡುಗಿನ ಹುಡುಕ್ತೀನಿ ನಿನಗೆ. ಏನ್ ಹೇಳ್ತಾ ಇದ್ದೀರಾ ಆಶಮ್ಮ? ನಾನು ಇವಳ ಮದುವೆ ಆಗೋದು. ಅವ್ನು ನಿಮ್ಗೆ ಎಷ್ಟು ದುಡ್ಡು ಕೊಟ್ಟ? ಆ ಮುಯಿ ಕವರ್ ತುಂಬಾ ಲೈಟ್ ಆಗಿತ್ತು, ಬಹುಶಃ 10,000 ಇರ್ಬೋದು. ಆಶಮ್ಮ, ನಾನ್ 50,000 ಕೊಟ್ಟಿದ್ದೀನಿ, ಅವ್ನು 100 ರೂಪಾಯಿ ಕೊಟ್ಟಿರ್ಬೋದು. ಅವನು ಇಷ್ಟು ಶ್ರೀಮಂತನಾಗಿದ್ರೆ ಶ್ರೀಮಂತರಂತೆ ಗಿಫ್ಟ್ ಕೊಡ್ತಾ ಇದ್ದ. ಇದು ಡೊನೇಷನ್ ಹಾಗೆ ಕಾಣ್ತಾ ಇದೆ. ಜಯರಾಜ್, ನನಗ್ ನಿನ್ ಜೊತೆ ಮದ್ವೆ ಆಗೋಕ್ ಇಷ್ಟ ಇಲ್ಲ. ಓ, ಯಾಕೆ? ಅವನು ನನಗಿಂತ ಶ್ರೀಮಂತನಾ? ನನಗಿಂತ ಬೆಸ್ಟಾ? ಹೌದು, ನನಗಿಂತ ಬೆಟರ್ ಆಗಿದಾನಾ? ಹೌದು, ಯಾಕಂದ್ರೆ ನನಗೆ ಅವ್ನ್ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಅವ್ನ್ ವ್ಯಕ್ತಿತ್ವ ಮುಖ್ಯ. ಅವನು ತನ್ನ ಕಾಲಿನ ಮೇಲೆ ನಿಂತ್ಕೊಳ್ಳೋಕೆ ಇಷ್ಟಪಡ್ತಾನೆ. ನಿಂತರ ಅಲ್ಲ, ತಂದೆ ಹಣದ ಮೇಲೆ ಬದುಕ್ತಿರೋನು. ಶಟ್ ಅಪ್ ಜಿಯಾ, ನೀನೇನ್ ಹೇಳ್ತಾ ಇದೀಯಾ? ಸರಿಯಾಗಿ ಮಾತಾಡಕ್ ಬರಲ್ಲ? ದೊಡ್ಡ ಸಿಟಿಗೆ ಹೋಗಿ ಸರಿಯಾಗಿ ಮಾತಾಡೋದನ್ನ ಮರ್ತ್ ಬಿಟ್ಟಿದ್ಯಾ? ನಿಜ ಹೇಳ್ಬೇಕು ಅಂದ್ರೆ ಈಶಾನ್ ತಂದೆ ಯಾವ್ದೋ ಸಣ್ಣ ಬಿಸ್ನೆಸ್ ಮ್ಯಾನ್ ಅಲ್ಲ, ಅವರು ತುಂಬಾನೇ ದೊಡ್ಡ ಬಿಸ್ನೆಸ್ ಮ್ಯಾನ್. ಆದ್ರೂ ಕೂಡ ಈಶಾನ್ ಅವನ್ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಇದ್ದಾನೆ. ಯಾರ್ದೋ ತರ ಅವನು ಅವ್ರ ಅಪ್ಪನ್ ದುಡ್ಡಲ್ಲೇನೋ ಬದುಕ್ತಾ ಇಲ್ಲ ಬಿಡಿ. ಮತ್ತೆಲ್ಲದಕ್ಕಿಂತ ಇಂಪಾರ್ಟೆಂಟ್, ಹುಡ್ಗಿರ್ ಜೊತೆ ಹೇಗ್ ನಡ್ಕೊಳ್ಬೇಕು ಅನ್ನೋದು ಅವನಿಗೆ ಚೆನ್ನಾಗ್ ಗೊತ್ತಿದೆ. ಹೌದಾ? ಅವನ್ ತಂದೆ ಯಾವ ಶ್ರೀಮಂತನೂ ಅಲ್ಲ, ಅದಕ್ಕೆ ಜಿಯಾಳನ್ನ ರಿಕ್ಷಾದಲ್ಲಿ ಕರೆದುಕೊಂಡು ಬಂದ. ಹೌದು, ನನ್ನ ಮಗಳನ್ನ ರಿಕ್ಷಾದಲ್ಲಿ ಕರ್ಕೊಂಡ್ ಬಂದ ಇವನು. ರಿಕ್ಷಾದಲ್ಲಿ ಬಂದ್ರಾ? ಹೌದು, ನಾನ್ ಹೇಳ್ತಾ ಇರೋದು ನಿಜ. ನಮ್ಮ ಹುಡುಗರು ಅವನನ್ನ ರಿಕ್ಷಾದಿಂದ ಇಳಿದಿದ್ದೇನ ನೋಡಿದ್ರು. ರಿಕ್ಷಾಯಿಂದ ಇಳಿಯುವಾಗ ಇವರಿಬ್ರು ದುಡ್ಡು ಕೂಡ ಕೊಡ್ತಾ ಇದ್ರು.
ಇವ್ರಪ್ಪ ಯಾವ್ದೇ ದೊಡ್ಡ ಶ್ರೀಮಂತ ಅಲ್ಲ, ನಮ್ಮ ಜಿಯಾಳನ್ನ ಸುಳ್ಳಿನ ಬಲೆಗೆ ಸಿಗಾಕ್ಸ್ತಾ ಇದ್ದಾನೆ. ನಿನಗೇನ್ ಅನ್ಸುತ್ತೆ, ಜಿಯಾಳನ್ನ ನೀನ್ ಕರ್ಕೊಂಡು ಹೋಗ್ಬೋದು ಅಂತನಾ? ನೀನ್ ಅವಳನ್ನ ಟಚ್ ಮಾಡೋದಕ್ಕೂ ಬಿಡೋದಿಲ್ಲ, ಅರ್ಥ ಆಯ್ತಾ? ಮುಂದೇನಾಯ್ತು ಅಂತ ತಿಳ್ಕೊಬೇಕಾ? ಈಗಲೇ ಪಾಕೆಟ್ FM ಆಪ್ ಡೌನ್ಲೋಡ್ ಮಾಡಿ ಮತ್ತು ಇಂಥ ಕಥೆಗಳನ್ನ ಕೇಳಿ. ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.